ಹಾಯ್ ಸ್ನೇಹಿತರೆ, ಡ್ಯಾಡಿ ನಿಮಗಾಗಿ ಯಾರೂ ಬಂದಿದ್ದಾರೆ ನೋಡು ಎಂದು ಮಗಳ ಕರೆಗೆ ಹೊರಬಂದ ಸಂಜು. ಎದುರುಗಡೆ ಹಳೆಯ ಸ್ನೇಹಿತ, ಬಾಲ್ಯ ಸ್ನೇಹಿತ ರಂಗ ನಿಂತಿದ್ದ. ನೋಡಿ, ಎಲೆ ರಂಗ, ಹೇಗಿದೆಯೋ, ಚೆನ್ನಾಗಿದೆಯಾ ಎಂದು ಬಿಗಿದಪ್ಪಿ ಕುರುಡಿಸಿದ ಸಂಜು. ಹೇಗಿದ್ದಿ ಎಂದು ಕುಶಲ ಪ್ರಶ್ನೆಗಳು ಕೇಳುತ್ತಾ ಕಾಫಿ ಕುಡಿಸಿದ. ರಂಗ ತನ್ನ ವಿಚಾರಗಳನ್ನೆಲ್ಲ ಹೇಳಿದ. ಬಾಲ್ಯವನ್ನು ಮತ್ತೆ ನೆನೆಸಿಕೊಂಡರು ಇಬ್ಬರು. ಇನ್ನು ರಂಗನ ಇನ್ನು ಬರ್ತೀನಿ ನಾನು ಎಂದು ಹೊರ ನಡೆದಾಗ ಸಂಜು, ಲೇ ರಂಗ, ಸ್ವಲ್ಪ ತಾಳು ಎಂದು ಒಂದು ದುಡ್ಡಿನ ಚೀಲದಿಂದ ಆತನು ಕೊಟ್ಟ. ಇದೇನಿದು ಎಂದಾಗ, ನೀನು ಬಂದ ಉದ್ದೇಶ ನನಗೆ ಗೊತ್ತು. ನೀನು ಮುಂಚಿನಿಂದಲೂ ತುಂಬ ಸ್ವಾಭಿಮಾನಿ ಕಣೋ. ನನ್ನಂಥ ಸ್ನೇಹಿತ ಇದ್ದಾಗ ನಮ್ಮ ಸ್ನೇಹವನ್ನು ನೆನೆಸಿಕೊಳ್ಳದೆ ನೀನು ಹೀಗೆ ಸಂದೇಹ ಪಡೋದು ಒಳಿತೆ. ಸ್ನೇಹವೆಂಬುದು ಕೇವಲ ವ್ಯವಹಾರವಲ್ಲ, ತೋರಿಕೆಯಲ್ಲ, ಇದು ಮನದಿಂದ ಬರುವಂಥದ್ದು. ತಗೋ, ಮಗಳ ಫೀಸು ಕೊಟ್ಟು ಎಂದಾಗ ರಂಗನ ಕಣ್ಣಾಲಿಗಳು ತುಂಬಿ ಬಂದವು.